ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಗ್ಲಾಸಿ ಮೇಕಪ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಏನು ಅಂತ ನೋಡ್ಕೊಂಡು ಬರೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ತುಂಬ ದಿನ ಆಗಿತ್ತು ಸೆಲ್ಫ್ ಮೇಕಪ್ ವಿಡಿಯೋ ಮಾಡಿ. ಇವತ್ತೇನೇ ಆದರೂ ಮಾಡೇ ಬಿಡೋಣ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡಿದ್ದೀನಿ. ಫೇಸ್ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟ್ ನಾನು ಟೋನರ್ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಗ್ಲಾಸಿ ಮೇಕಪ್ ಮಾಡ್ತಾ ಇರೋದ್ರಿಂದ ಗ್ಲೋ ಟಾನಿಕ್ ಬಳಸ್ತಾ ಇದ್ದೀನಿ. ಟೋನರ್ ಹಾಕಾದ್ಮೇಲೆ ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಾಗತ್ತೆ ಡ್ರೈ ಆಗೋವರೆಗೂ. ಇದಾದಮೇಲೆ ಸಿಂಪಲ್ ಮಾಯ್ಶ್ಚರೈಸರ್ ಹಾಕ್ತಾ ಇದ್ದೀನಿ. ಈ ಮಾಯ್ಶ್ಚರೈಸರು ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿದೆ. ನೀವು ಯಾವ್ದು ಬೇಕಿದ್ರೂ ಹಾಕ್ಬೋದು, ನಿಮಗೆ ಸೂಟ್ ಆಗೋ ಅಂಥದ್ದು. ಹಾಕಿದ ಮೇಲೆ ನೀಟಾಗಿ ಒಂದು ಮಸಾಜ್ ಕೊಡಬೇಕಾಗತ್ತೆ. ನಾನಿಲ್ಲಿ ಹೇಗೆ ತೋರಿಸ್ತಿದ್ದೀನಿ ಅದೇ ಥರನೇ ಸೇಮು. ಡೈಲಿ ರೋಟೀನಲ್ಲಿ ಸ್ಕಿನ್ ಕೇರ್ ಮಾಡಲೇಬೇಕು, ಆವಾಗಲೇ ಮೇಕಪ್ ನೀಟಾಗಿ ಕೂರುತ್ತೆ. ಸ್ಕಿನ್ ಟೋನ್ ಯಾವುದಿದ್ರೂ ಪರವಾಗಿಲ್ಲ, ಆದರೆ ಸ್ಕಿನ್ ಹೆಲ್ತಿಯಾಗಿರಬೇಕು, ಆವಾಗಲೇ ಮೇಕಪ್ ಚೆನ್ನಾಗಿ ಕೂರೋ ಅಂಥದ್ದು. ನೆಕ್ಸ್ಟ್ ನಾನು ರೀಕೋಡ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೈಮರಲ್ಲೂ ತುಂಬ ವೆರೈಟೀಸ್ ಆಫ್ ಪ್ರೈಮರ್ ಸಿಗುತ್ತೆ. ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ. ನಾನಿಲ್ಲಿ ಕನ್ಸೀಲ್ ಮಾಡ್ತಾ ಇದ್ದೀನಿ. ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ನು ಎಲ್ಲನೂ ಆರೆಂಜ್ ಕರೆಕ್ಟರ್ ಇಂದ ಕನ್ಸೀಲ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಡಾರ್ಕ್ ಸರ್ಕಲ್ ಇಲ್ಲ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಇದನ್ನು ಫಿಂಗರಿಂದ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ಬ್ಲೆಂಡರ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಎಕ್ಸ್ಟ್ರಾ ಏನಾದರೂ ಪ್ರಾಡಕ್ಟ್ ಇದ್ದರೆ ಅದೆಲ್ಲ ಬ್ಲೆಂಡರ್ಗೆ ಬಂದುಬಿಡುತ್ತೆ, ಈವನಾಗಿ ಕಾಣುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಹ್ಯಾಂಡ್ ಮೇಲೆ ಹಾಕ್ಕೊಂಡು ನೀಟಾಗಿ ಇದನ್ನು ವಾರ್ಮಪ್ ಮಾಡ್ತಾಯಿದ್ದೀನಿ. ವಾರ್ಮಪ್ ಮಾಡಿ ಆಮೇಲೆ ನಾವು ಅಪ್ಲೈ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಫೌಂಡೇಶನ್ ಸೆಲೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋವಂಥ ಫೌಂಡೇಶನ್ನ ಮಾತ್ರ ನಾವಿಲ್ಲಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಸಹ ನಾನು ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡಿರೋ ಅಂಥ ಫೌಂಡೇಶನ್ ನೇಮ್ ಬಂದು ಫಾರೆವರ್ 52. ಫೌಂಡೇಶನ್ ಹೇಗಿರಬೇಕಂದ್ರೆ ನೆಕ್ಗೆ ಮತ್ತು ಫೇಸ್ಗೆ ಮ್ಯಾಚ್ ಆಗೋ ಥರ ಇರಬೇಕು. ಆ ಥರ ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೆಕ್ಗೆ ಅಪ್ಲೈ ಮಾಡೋದನ್ನು ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟು ಹೈಲೈಟ್ ಪಾಯಿಂಟ್ಸಲ್ಲೆಲ್ಲ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಐ ಮೇಲೂ ಸಹ ಇದೇ ಥರ ಕನ್ಸೀಲರ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾನು ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾರ್ಯಾರಿಗೆಲ್ಲ ಮೇಕಪ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ. ನೀವು ಕಾಲ್ ಆದರೂ ಮಾಡ್ಬೋದು ಅಥವಾ ವಾಟ್ಸಪ್ ಆದರೂ ಮಾಡ್ಬೋದು. ಇವಾಗ ಕೆ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಬ್ಲಷ್ ಅಂದರೆ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಅಂತ ಹೇಳ್ಬೋದು. ಇದನ್ನು ಸಹ ನಾನು ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಎಕ್ಸ್ಟ್ರಾ ಇರೋದೆಲ್ಲ ನಮಗೆ ಬ್ಲೆಂಡರಲ್ಲಿ ಬಂದ್ಬಿಡುತ್ತೆ. ಇದನ್ನೆಲ್ಲ ಫಿಕ್ಸ್ ಮಾಡೋಕ್ಕೆ ನಾನು ಕೆ ಬ್ಯೂಟಿ ಅವ್ರದ್ದು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪಿಜ್ಜಾ ಪಫ್ ಅಂತ ಹೇಳ್ತೀವಿ. ಇದರಿಂದ ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ಅದು ರೀಚ್ ಆಗುತ್ತೆ ಅಂಡರ್ ಐ ಎಲ್ಲ. ನಾನು ಐ ಮೇಕಪ್ ಎಲ್ಲ ಇವತ್ತೇನು ಮಾಡ್ತಾಯಿಲ್ಲ, ತುಂಬ ಸಿಂಪಲಾಗಿ ಲೈನರ್ ಹಾಕ್ಕೊತಿದ್ದೀನಿ ಅಷ್ಟೇ. ಇವಾಗ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಿದ್ದೀನಿ. ಇದನ್ನು ಅಷ್ಟೇ ನಾನು ತುಂಬ ನ್ಯಾಚುರಲಾಗಿ ಮಾಡ್ಕೊಳ್ತಿದ್ದೀನಿ. ಅಂದರೆ ತುಂಬ ಡಾರ್ಕಾಗಿ ಹಾಕೋದು, ಡ್ರಾಮ್ಯಾಟಿಕ್ಕಾಗಿ ಮಾಡ್ಕೊಳ್ಳೋದು ಆ ಥರ ಮಾಡ್ತಾಯಿಲ್ಲ. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಲೈನರ್ಗೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಪೆನ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಜಲ್ ಹಾಕೋದಕ್ಕೆ ನಾನು ರೀಕೋಡ್ ಅವ್ರ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಕಾಜಲ್ಲು ತುಂಬಾ ಡಾರ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಸ್ಮಡ್ಜ್ ಕೂಡ ಆಗೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕಾಜಲ್ ಮಿಸ್ ಮಾಡೋದಿಲ್ಲ, ಯಾಕಂದರೆ ಕಾಜಲ್ಲೇ ಅಲ್ವಾ ಚೆನ್ನಾಗಿ ಕಾಣೋದು ನಮಗೆ, ಅದಕ್ಕೆ. ನೆಕ್ಸ್ಟು ಫಾರೆವರ್ 52 ಇಂದ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಈ ಶೇಡ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವ ಶೇಡು ಏನು ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ಮತ್ತು ಸೇಮ್ ಕಂಪ್ನಿದು ಮಸ್ಕರಾ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಎಕ್ಸ್ಟ್ರಾ ಬ್ಲಷ್ ಎಲ್ಲ ಏನು ಹಾಕೋಕ್ಕೆ ಹೋಗ್ತಾ ಇಲ್ಲ ನಾನು, ಜಸ್ಟ್ ಹೈಲೈಟರ್ ಹಾಕ್ತಾಯಿದ್ದೀನಿ. ಇಲ್ಲಿ ಹೈಲೈಟರ್ಗೆ ನಾನು ಎಲ್ಎ ಗರ್ಲ್ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ, ಇದು ಅಷ್ಟೇ ತುಂಬ ಗ್ಲಾಸಿಯಾಗಿ ಬರುತ್ತೆ. ಇವಾಗ ಬಿಂದಿ ಇಟ್ಕೊಳ್ಳೋವಂಥ ಸಮಯ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಲುಕ್ಕು. ಫೈನಲಾಗಿ ಮೇಕಪ್ ಫಿಕ್ಸರ್ ಹಾಕೋತಾ ಇದ್ದೀನಿ. ಮೇಕಪ್ ಫಿಕ್ಸರ್ ನೇಮ್ ಬಂದು ಪ್ಯಾಕು. ಫೈನಲಿ ಮೇಕಪ್ ಎಲ್ಲ ಮುಗೀತು. ಇವಾಗ ಜ್ಯುವೆಲ್ಸ್ ಹಾಕ್ಕೊಳ್ತೀನಿ. ಚಿಕ್ಕದೊಂದು ಹ್ಯಾಂಗಿಂಗ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ. ಇದ್ರ ಜೊತೆ ನೆಕ್ಲೆಸ್ ಸಹ ಇದೆ. ಎರಡನ್ನೂ ನಾನು ವೇರ್ ಮಾಡ್ತಾಯಿದ್ದೀನಿ ಇವತ್ತು, ಯಾಕಂದರೆ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಫೈನಲಾಗಿ ಹೇರ್ ಸ್ಟ್ರೈಟ್ ಒಂದು ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಸ್ಟ್ರೈಟ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋವಂಥ ಸ್ಟ್ರೈಟ್ನರ್ ನೇಮ್ ಬಂದು ಫಿಲಿಪ್ಸ್ ಅವ್ರದ್ದು.
ಎಲ್ಲನೂ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣ್ತಾ ಇದೆ ನೋಡಿ, ತುಂಬ ಗ್ಲಾಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಈ ಮೇಕಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಸಹ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ನನ್ನ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡೋದು ದಯವಿಟ್ಟು ಮರಿಬೇಡಿ. ನೋಸ್ ಪಿನ್ ಹಾಕೋದೊಂದು ಮರ್ತೋಗಿದ್ದೆ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಫೈನಲ್ಲಾಗಿ 100% ಇವಾಗ ಲುಕ್ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.